Just info with Duty. ಇವರಿಬ್ರು ಬಂದವ್ರೆ. ಇವತ್ತೇನು ವಿಷಯ ತಗೊಂಡ್ಬಂದವರು? ಒಳ್ಳೆ ಟೈಮ್ ಪಾಸ್. ಬನ್ನಿ ನೋಡೋಣ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಇದನ್ನು ಎಷ್ಟು ಸಲ ನೋಡಿದ್ರು ಕೇಳಿದ್ರು ಯಾರಾದರೂ ಎಚ್ಚೆತ್ತುಕೊಂಡಿದ್ದೀರಾ? ಏನಮ್ಮ ಇವತ್ತು ಓಪನಿಂಗ್ ಅಲ್ಲಿ ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದೀಯಾ? ಇದು ನಾನು ನಿಮ್ಗೆ ಬೈದಿದ್ದು ಮೆಸೇಜ್ ಮುಂದೆ ಹೇಳ್ತೀನಿ. ಯಾಕಮ್ಮ ಬೈತ್ಯಾ? ನೀವು ನೆಗ್ಲೆಕ್ಟ್ ಮಾಡ್ತೀರಾ ಅಂತ ಗೊತ್ತಿತ್ತು, ಆದ್ರೆ ನಿಮ್ ಹೆಲ್ತ್ ವಿಷಯದಲ್ಲೂ ನೆಗ್ಲೆಕ್ಟ್ ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ. ಓ, ಇಷ್ಟು ದೊಡ್ಡದಾಗಿ ಸಬ್ಸ್ಕ್ರೈಬ್ ಅಂತ ಹಾಕ್ಬಿಟ್ರೆ ನಾವು ಸಬ್ಸ್ಕ್ರೈಬ್ ಮಾಡ್ಬಿಡ್ತೀವಾ? ಈ ಜನರೇಷನ್ ಅಲ್ಲಿ ಹೆಲ್ತ್ ಬಗ್ಗೆ ಕೇರ್ ಮಾಡ್ದಿರೋರು ಯಾರಿದ್ದಾರಮ್ಮ? ನೋಡಿ ಇವ್ರನ್ನೇ. ಏನಂಗ್ ನೋಡ್ತಿದ್ದೀರಾ? ನಿಮಗ್ ಹೇಳಿದ ಅರ್ಥ ಆಗಿಲ್ವಾ? ನಿಮ್ಮಲ್ಲಿ ಎಷ್ಟು ಜನ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸಿದ್ದೀರಾ? ನೋಡಿ, ಇವ್ರು ಯಾರೋ ಅಡ್ವರ್ಟೈಸ್ಮೆಂಟ್ ಅಂತ ಸ್ಕಿಪ್ ಮಾಡಕ್ ಹೊರಟಿದ್ದಾರೆ. ಆಲ್ರೆಡಿ ಇನ್ಶೂರೆನ್ಸ್ ಮಾಡ್ಸಿರೋರು ಈ ವಿಡಿಯೋನ ಶೇರ್ ಮಾಡಿ. ಇನ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸದೇ ಇರೋ ನೀವು ಎಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಗೊತ್ತಾ? ಏನ್ ಪ್ರಾಬ್ಲಮ್ ಅಂತ ಕೇಳ್ತಾ ಇದ್ದೀರಾ? ಈಗಿರೋ ಜನರೇಷನ್ ಅಲ್ಲಿ ಟೈಮ್ಗೆ ಊಟ ಮಾಡಕ್ಕೆ ಆಗಲ್ಲ. ಹಂಗೆ ಸರಿಯಾಗಿರೋ ಟೈಮಲ್ಲಿ ಊಟ ಮಾಡಿದ್ರು ಅದು ಸರಿಯಾಗಿರೋ ಊಟನ? ನೋಡಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ, ಪ್ರತಿಯೊಬ್ರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು. ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ರೆ ಏನ್ ಬೆನಿಫಿಟ್ ಅಂದ್ರೆ, ನಮಗೆ ಹುಷಾರ್ ತಪ್ಪಿದಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ಪರಿಸ್ಥಿತಿ ಬರುತ್ತೆ. ನೋಡಿ, ಆಗ್ಲೇ ಇವ್ರು ಕಮೆಂಟ್ ಮಾಡಕ್ಕೆ ಶುರು ಮಾಡಿದ್ರು. ಈ ಚಿಕ್ಕ ಹುಡುಗಿ ಏನ್ ನೆಗೆಟಿವ್ ಆಗಿ ಮಾತಾಡ್ತಿದೆ, ನಾವ್ ಹೆಲ್ತಿಯಾಗೇ ಇದೀವಲ್ಲ. ನೀವು ಕಮೆಂಟ್ ಮಾಡ್ಕೊಳ್ಳಿ. ಆದ್ರೆ ನೀವ್ ಈ ವಿಷಯನ ಶೇರ್ ಮಾಡದೆ ಇರೋದಿಕ್ಕೆ ನಾ ಬಂದ್ ಹೇಳ್ಬೇಕಾಯ್ತು. ಕಮೆಂಟ್ ಮಾಡೋದನ್ನ ಬಿಡಿ, ಮತ್ತೆ ನಾನು ಈ ವಿಷಯಕ್ಕೆ ಬರ್ತೀನಿ. ಆಗ್ಲೇ ಹೇಳಿದ್ನಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ಆಗೋ ಖರ್ಚು ಗೊತ್ತಿದೆನಾ ನಿಮಗೆ? ಕೆಲವೊಬ್ರಿಗೆ ಸ್ವಲ್ಪ ಖರ್ಚಾಗ್ಬೋದು, ಇನ್ ಕೆಲವೊಬ್ರಿಗೆ ಇಟ್ ಕಾಸ್ಟ್ ದೇರ್ ಲೈಫ್ ಸೇವಿಂಗ್ಸ್. ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋ ಜನ, ವಸ್ತುಗಳಿಗೆ ಇನ್ಶೂರೆನ್ಸ್ ಮಾಡೋರು, ನಿಮ್ಮ ಹೆಲ್ತಿಗೂ ಒಂದು ಇನ್ಶೂರೆನ್ಸ್ ಮಾಡಿಸಿದ್ರೆ ನಾವೇನೇ ಹೆಲ್ತ್ ಅಪ್ಸೆಟ್ ಆಗಿ ಅಡ್ಮಿಟ್ ಆದ್ರೂನು ಆಗೋ ಎಲ್ಲಾ ಖರ್ಚುಗಳು ನೀವು ಕಟ್ಟಿರೋ ಪಾಲಿಸಿನೇ ನೋಡ್ಕೊಳ್ಳುತ್ತೆ. ನೀವು ಮಾಡ್ಬೇಕಾಗಿರೋದು ನಿಮ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ಅಯ್ಯೋ, ನಾನ್ ತಗೊಳ್ಳೋ ಸಂಬಳಕ್ಕೆ ನಾನ್ ಹೆಂಗಮ್ಮ ತಕೊಳ್ಳಿ ಅನ್ನೋರ್ಗೆ, ಮತ್ತೆ ನಾನ್ ಕಟ್ತಿರೋ EMI ಮಧ್ಯದಲ್ಲಿ ಇದನ್ನೆಲ್ಲ ಹೆಂಗಮ್ಮ ತಕೊಳ್ಳಿ ಅನ್ನೋರ್ಗೆ ಏನ್ ಗೊತ್ತಲ್ಲ, ಒಂದೇ ಒಂದ್ ವಿಷಯ. ಇದು ಜಸ್ಟ್ ಇನ್ಫೋ ವಿತ್ ಡ್ಯೂಟಿ, ಆಸ್ ಸಿಂಪಲ್ ಆಸ್ ಇಟ್ ಈಸ್. ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ದುಡ್ಡೇನು ನೀವ್ ಅನ್ಕೊಂಡಿರೋಷ್ಟೇನೂ ಅಲ್ಲ. ನಿಮ್ಮ ಸ್ಯಾಲರಿಯಲ್ಲಿ 5 to 10% ವರ್ಷಕ್ಕೆ ಎತ್ತಿಟ್ರೇನೆ ಬಂದ್ಬಿಡುತ್ತೆ. ಮತ್ತೆ ಇದ್ರಲ್ಲಿ ಗೌರ್ಮೆಂಟ್ ಕೂಡ ಕೆಲವೊಬ್ರಿಗೆ ಹೆಲ್ಪ್ ಮಾಡುತ್ತೆ. ಆ 5 to 10% ಆಗದೆ ಇರೋರ್ಗೂ ಗೌರ್ಮೆಂಟ್ ಫ್ರೀ ಆಗಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಕೊಡುತ್ತೆ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಅಬೌವ್ 70 years ಇರೋರ್ಗೆ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಇದ್ರಲ್ಲಿ ಬಡವರು ಶ್ರೀಮಂತರು ಅನ್ನೋದೇನೂ ಇಲ್ಲ, ಎಲ್ಲರಿಗೂ ಕವರ್ ಆಗುತ್ತೆ. ಆದ್ರೆ ಅವಾಗ್ಲೇ ಹೇಳಿದ್ನಲ್ಲ, ಗೌರ್ಮೆಂಟೇ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಕೊಡುತ್ತೆ ಕೆಲವೊಬ್ರಿಗೆ ಅಂತ. ಅದು ಯಾರಿಗೆಲ್ಲ ಅಂದ್ರೆ ಬಿಲೋ 5 lakhs per annum ಇರೋರ್ಗೆ ಮಾತ್ರ. ಅಂದ್ರೆ ಒಂದು ಫ್ಯಾಮಿಲಿ ರೇಷನ್ ಕಾರ್ಡ್ ಅಲ್ಲಿರೋ ಎಲ್ಲರೂ ವರ್ಷಕ್ಕೆ 5 ಲಕ್ಷ ಒಳಗೆ ಆದಾಯ ಇದ್ರೆ ಮಾತ್ರ. ಈ ವಿಷಯದ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಈ ಚಾನೆಲ್ ನ ವಿಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗನೇ ಹೇಳಿದ್ದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಸ್ ಗುಡ್ ಎನ್ವೈರನ್ಮೆಂಟ್ ಅಂಡ್ ಎ ಗುಡ್ ಸಿಟಿಸನ್ ಫಾರ್ ಅ ಬೆಟರ್ ನೇಷನ್. ಅದಕ್ಕೆ ಬೀಯಿಂಗ್ ಅ ಗುಡ್ ಸಿಟಿಸನ್, ಹೆಲ್ತ್ ಇನ್ಶೂರೆನ್ಸ್ ಪ್ರತಿಯೊಬ್ಬರ ಲೈಫಿಗೂ ಇಂಪಾರ್ಟೆಂಟ್ ಅಂತ ಈ ವಿಷಯನ ಹೇಳಿದ್ದು. ಇದರಿಂದ ಗುಡ್ ಎನ್ವೈರನ್ಮೆಂಟ್ ಬಿಲ್ಡ್ ಆಗುತ್ತೆ. ಅಂದ್ರೆ ಇದನ್ನ ಶೇರ್ ಮಾಡ್ಬೇಕು. ನಾನು ಈ ವಿಡಿಯೋ ಬಗ್ಗೆ ಮಾತಾಡಿಲ್ಲ, ಈ ವಿಷಯನ ಶೇರ್ ಮಾಡಿ ಅಂತ ಹೇಳಿದ್ದು. ಇನ್ನ ರೆಸ್ಪಾನ್ಸಿಬಲ್ ಇರೋ ಸಿಟಿಸನ್ ಈ ವಿಡಿಯೋನ ಶೇರ್ ಮಾಡ್ಬೋದು. ಡೋಂಟ್ ಫರ್ಗೆಟ್, ಹೆಲ್ತ್ ಇಸ್ ವೆಲ್ತ್. ಮತ್ತೆ ಮೇಡಮ್, ನೀವು ಪಾಪ್ಕಾರ್ನ್ಗೆ 12%, 18% ಅಂದ್ರಿ. ಎಷ್ಟೋ ಜನ ಪಾಪ್ಕಾರ್ನ್ ನ ತಿನ್ನೋ ಆಸೆನೆ ಬಿಟ್ಬಿಟ್ರು. ಬಟ್ ಅಟ್ಲೀಸ್ಟ್ ನಮ್ಗೆಲ್ಲರಿಗೂ ಅವಶ್ಯಕತೆ ಇರೋ ಹೆಲ್ತ್ ಇನ್ಶೂರೆನ್ಸ್ಗೆ 18% ಅಂದ್ರೆ
ಹೆಲ್ತ್ ಇನ್ಶೂರೆನ್ಸ್ ಮಾಡ್ಬೇಕಾಗಿರೋ ಜನ ಯೋಚನೆ ಮಾಡ್ಬೇಕಾ? ಇಲ್ಲ ಈ ಬಜೆಟಿಗಾದ್ರೂ ಹೆಲ್ತ್ ಇನ್ಶೂರೆನ್ಸ್ಗೆ ಟ್ಯಾಕ್ಸ್ ಕಮ್ಮಿ ಮಾಡ್ತೀರಾ ಅಥವಾ ಫ್ರೀನೇ ಮಾಡ್ತೀರೋ? ನೀವೇ ಯೋಚನೆ ಮಾಡಿ. ಈಗ ಬೆಟರ್ ಟ್ಯಾಕ್ಸ್ ಯಾವುದು? ಇದರಲ್ಲಿ ನಾನು ಸ್ಕೀಮ್ಸ್ ಪಾಲಿಸಿ ಹೆಸರು ಹೇಳ್ತಿಲ್ಲ. ಯಾರಿಗೆ ಯಾವ ಪಾಲಿಸಿ ಬೇಕು ಅಂತ ನೀವೇ ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ. ನೀವು ಹೋಗಿ ಎಂಕ್ವೈರಿ ಮಾಡಿದ್ರೆ ಇನ್ನು ತುಂಬಾ ವಿಷಯ ನಿಮಗೆ ಗೊತ್ತಾಗುತ್ತೆ. ಇನ್ಶೂರೆನ್ಸ್ ಕಂಪ್ನಿಯವರು ನಿಮಗೆ ಕ್ಲಿಯರ್ ಆಗೋವರೆಗೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ಇದರಲ್ಲಿ ತಿಳ್ಕೊಬೇಕಾಗಿರೋ ವಿಷಯಗಳನ್ನ ನೀವು ಬೇರೆಯವ್ರಿಗೆ ಹೋಗಿ ಹೇಳ್ತೀರಾ. ಈ ಆಪ್ಷನ್ ಎಲ್ಲ ಗೊತ್ತಿಲ್ಲದೆ ಎಷ್ಟು ಒದ್ದಾಡ್ತಿದ್ದೆ ಅಂತ. ಸೊ ಈಗ ನಿಮಗ್ ಗೊತ್ತಿರೋ ನಾಲೆಡ್ಜ್ ನ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡ್ತಾ ಬನ್ನಿ. ಮತ್ತೆ ಮೂರ್ತಿ ಅಂಕಲ್ ನೋಡಿದ್ರೆ ಅವತ್ ಹಂಗಂದ್ರು, I want to work 70 hours a week. ಆದ್ರೆ ನಮ್ ಸುಧಾ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರಲ್ಲ, ನಮ್ ಫ್ಯಾಮಿಲಿ, ಫ್ರೆಂಡ್ಸ್, ಎಜುಕೇಶನ್, ಸ್ಯಾಲರಿ ಎಲ್ಲ ಒಂದರ ಪಕ್ಕ 0 ಏರಿಸ್ಕೊಂಡು ಹೋದಂಗೆ. ಆದ್ರೆ ಹೆಲ್ತ್ ನಂಬರ್ 1 ಪೊಸಿಷನ್ ಅಲ್ಲೇ ಇರುತ್ತೆ. ಆ ಒಂದಿಲ್ಲ ಅಂದ್ರೆ ಮತ್ತೆಲ್ಲ ಶೂನ್ಯನೇ. ಎನ್ಶೂರ್ ಟು ಇನ್ಶೂರ್. ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀರಲ್ಲ, ಅಲ್ಲ ಮಾಡಿಸಿ. ನಾವು ಜಸ್ಟ್ ಒಂದು ಸಬ್ಸ್ಕ್ರೈಬೇ ಮಾಡಲ್ಲ, ಇನ್ನು ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ತೀರಾ? ಏನೋ ನಮ್ಮ ಪಾಡಿಗೆ ನಮ್ಮ ಕೆಲಸ ನಡೆಯುತ್ತೆ. ನೀವೇನೋ ಹೇಳ್ಕೊ. ಮತ್ತೆ 1 ನಿಮಿಷ ಮರೀದೆ ಈ ವಿಡಿಯೋನ ಶೇರ್ ಮಾಡಿ. ಹೆಲ್ತ್ ಇನ್ಶೂರೆನ್ಸ್ ಮಾಡದೇ ಇರೋ ನಿಮ್ ಫ್ರೆಂಡ್ಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ನಿಮ್ ಫ್ಯಾಮಿಲಿ, ನಿಮ್ ಸರ್ಕಲ್ ಎಲ್ಲರಿಗೂ ಸ್ಪ್ರೆಡ್ ಮಾಡ್ಬೇಕು ಈ ವಿಷಯನ. ಮತ್ತೆ ಸಿಗ್ತಿರೋಣ, ಬರ್ಲಾ? ಇನ್ನೂ ಅದೇನೇನು ಮಾತಾಡ್ತಾರೋ. ಏನೋ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ಅದೇ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬಿಡಿ ಅಂತ ಹೇಳ್ತಾ ಇದ್ದೆ. ಹೆಲ್ತ್ ಇನ್ಶೂರೆನ್ಸ್ ಮಾಡಿಬಿಡಿ, ಮರಿಬೇಡಿ. ಜಸ್ಟ್ ಇನ್ಫೋ ವಿತ್ ದ್ಯುತಿ.